ಈ ಪೆಟ್ಟಿಗೆ ನಾವು ಕೊಡೋಕೆ ರೆಡಿ ಮಾಡಿರೋದು. ನಿಮಗೆ ಕಮ್ಮಿ ರೇಟಿಗೆ ಸಿಗೋ ಇದು ಡಮ್ಮಿ ಬಾಕ್ಸು, ವೇಸ್ಟ್ ಬಾಕ್ಸು, ಸುಮ್ಮನೆ ಕೆಲಸಕ್ಕೆ ಬರ್ದಿರೋ ಬಾಕ್ಸ್ ಇದು ನಿಮಗೆ ಕೊಡೋವಂಥದ್ದು. ಸೊ ಇವಾಗ ಎರಡಕ್ಕೂ ವ್ಯತ್ಯಾಸ ತಿಳಿಸ್ಕೊಡ್ತೀನಿ ನೋಡಿ. ನಮ್ಮ ಪೆಟ್ಟಿಗೆಲಿ ನೀಟ್ ಆ್ಯಂಡ್ ಫಿನಿಶಿಂಗ್ ಬರುತ್ತೆ. ಸೊ ನಿಮಗೆ ಹೊಸ ಜೇನು ಪೆಟ್ಟಿಗೆ ಆಗಿರುತ್ತೆ, ಈ ಥರ 2 ವರ್ಷದ 3 ವರ್ಷದ ಹಳೆ ಪೆಟ್ಟಿಗೆ ಆಗಿರಲ್ಲ. ಸೊ ನೆಕ್ಸ್ಟ್ ಬಂದು ಈ ಗೇಟು. ಸೊ ಇದು ಎಲ್ಲರೂ ತೊಗೊಳ್ಳಿ, ಈ ಥರ ಗೇಟ್ ಇರೋ ಬಾಕ್ಸ್ನ ತೊಗೊಳ್ಳಿ. ಈಗಿನ ಅಗ್ರಿಕಲ್ಚರಲ್ಲಿ ನೀವು ಕೆಮಿಕಲ್ ಹಾಕಲಿಲ್ಲ ಅಂದರೂ ಅಕ್ಕಪಕ್ಕದ ಜನ ಹಾಕ್ತಾರೆ, ಆವಾಗ ಈ ವಿಂಡೋನ ಕ್ಲೋಸ್ ಮಾಡಿದ್ರೆ ಹುಳ ಆಚೆ ಬರಲ್ಲ. ಸೊ ನೀವು ಆವಾಗ ಹುಳಗಳು ಸಾಯಲ್ಲ. ಆಮೇಲೆ ಇದು ಹೆಂಗಪ್ಪ ಕ್ಲೋಸ್ ಮಾಡೋದು ಅಂದರೆ, ನಾಳೆ ಔಷಧಿ ಹಾಕ್ತೀರ ಅಂದರೆ ನೈಟೇ ಕ್ಲೋಸ್ ಮಾಡಿ ಇಲ್ಲೊಳಗಡೆ ಫೀಡರ್ ಫ್ರೇಮ್ ಅಂತ ಕೊಟ್ಟಿರ್ತೀವಿ ನೋಡಿ. ಇಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ ನೋಡಿ, ಈ ಫ್ರೇಮ್ಗೆ ಈ ಥರ ಶುಗರ್ ಸಿರಪ್ ಹಾಕಬೇಕು. ಸೊ ಈ ಥರ ಹಾಕ್ಬಿಟ್ರೆ ಅದರೊಳಗೆ ಜೀವನ ಮಾಡ್ತಾ ಇರ್ತವೆ. 5 ಅವರ್ 6 ಅವರ್ 8 ಅವರ್ ಕೂಡ ಹಾಕ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಸೊ ಇದೊಂದು ಚೆಕ್ ಮಾಡಿ. ನೆಕ್ಸ್ಟ್ ಬಂದು ವುಡ್ ಫಿನಿಶಿಂಗು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಚೊಕ್ಕವಾಗಿ ಫಿನಿಶಿಂಗ್ ಬಾಕ್ಸು. ನೀಟಾಗಿ ಮಾಡಿಸಿರ್ತೀವಿ, ಫುಲ್ಲು ಮಳೆ ಹೊಡೆದು ಕ್ಲೀನಾಗಿ ಮಾಡಿಸಿರ್ತೀವಿ. ಈ ಬಾಕ್ಸ್ ನೋಡಿ ತೆಳ್ಳೂರು ಬಿದ್ದೋಗ್ಬಿಡುತ್ತೆ. ಸೊ ವೇಸ್ಟ್ ಅಂದರೆ ವೇಸ್ಟ್ ಬಾಕ್ಸ್ ಇದು. ಈ ಬಾಕ್ಸಲ್ಲಿ ಮಾಡಿದವರು ತುಂಬ ಕಷ್ಟಪಟ್ಟು ಮಾಡಬೇಕು, ಸಕ್ಸಸ್ ರೇಟ್ ಜಾಸ್ತಿಯೇ ಬರಲ್ಲ. ಇದು ನಿಮಗೆ ಮೋಸ ಮಾಡೋದಕ್ಕೆ ಮಾಡಿರೋ ಬಾಕ್ಸು, ಮತ್ತು ಇದು ಕಮ್ಮಿಗೆ ಸಿಗುತ್ತೆ. ಇದು ನಾವು ಸೇಲ್ ಮಾಡಲ್ಲ. ಮತ್ತು ಇದರಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ 2ನೇ 3ನೇ ಕ್ವಾಲಿಟಿ ಪಾಯಿಂಟ್ ಅಂತ ಹೇಳ್ತೀನಿ ನೋಡಿ ಇದು. ಸೊ ನಿಮ್ಗೆ ಇವಾಗ ಬಾಕ್ಸ್ ಓಪನ್ ಮಾಡಿದ್ದೀನಿ. ಸೊ ಒಳಗಡೆ ನೋಡ್ತಿರ್ಬೋದು, ಇದರಲ್ಲಿ 6 ಫ್ರೇಮ್ ಬರುತ್ತೆ. 6 ಫ್ರೇಮಲ್ಲಿ 3 ಫ್ರೇಮ್ ಹುಳ ಕೊಡ್ತಾರೆ, ಕಮ್ಮಿ ರೇಟು ಕೊಡ್ತಾರೆ, ಅದು ವೇಸ್ಟು. ನೀವು ಇನ್ನು 3 ಫ್ರೇಮ್ ಕಟ್ಟಿಸೋಷ್ಟೊತ್ತಿಗೆ 1 ವರ್ಷ ತೊಗೊಳುತ್ತೆ, ನಿಮ್ಗೆ 1 ವರ್ಷ ಟೈಮ್ ವೇಸ್ಟು. ಇದು ನಾವು ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಥರ ಲೋಡೆಡ್ ಇರುತ್ತೆ ಹುಳಗಳು. ಪಾಲಿನೇಷನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ, ಮತ್ತು ನೀವು ಕೊಡೋ ಕಾಸಕ್ಕೂ ವರ್ತು, ನಿಮಗೆ ಬೇಗ ತುಪ್ಪ ಮಾಡುತ್ತೆ. ಸೊ ಇದು 6 ಚೌಕಟ್ಟಿನ ಬಾಕ್ಸು. 6 ಚೌಕಟ್ಟಿಗೂ ಕೂಡ ಹುಳ ತುಂಬಿಸಿ ಕ್ವಾಲಿಟಿಯಾಗಿ ಕೊಟ್ಟಿರ್ತೀವಿ. ಆಮೇಲೆ ಈ ಫೀಡರ್ ಫ್ರೇಮು ಎಲ್ಲೂ ಕೊಡಲ್ಲ, ನಾವು ಕೊಡ್ತೀವಿ. ಇದು ಹುಳ ಬಿದ್ದು ಸಾಯಲ್ಲ, ಈಸಿಯಾಗಿ ಕುಡಿಯುತ್ತೆ, ಮತ್ತು ಒಂದು ಸೈಡಲ್ಲಿರುತ್ತೆ. ನಿಮಗೆ ಈಸಿಯಾಗಿ ಫೀಡಿಂಗ್ನ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಪೆಟ್ಟಿಗೆನ ಒಂದು ಲೇಡೀಸು ಕೂಡ 50 ಪೆಟ್ಟಿಗೆನ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಅಷ್ಟು ಚೊಕ್ಕವಾಗಿ ನೈಸಾಗಿ ಮಾಡಿಸಿರೋವಂಥದ್ದು ನೋಡಿ. ಹುಳ ಏನು ಈ ಪೆಟ್ಟಿಗೆಯಲ್ಲಿ ಅಷ್ಟು ರ್ಯಾಶ್ ಇರಲ್ಲ. ಸೊ ನಾವು ಕೈಯೇ ಮಡಗಿದ್ರು ಚುಚ್ಚೋದು ಕಡಿಯೋದು ಅವೆಲ್ಲ ಏನೂ ಮಾಡೋದಿಲ್ಲ. ಸೊ ಇವಾಗ ನೆಕ್ಸ್ಟ್ ಬಂದು ನೀವೆಲ್ಲೇ ತೊಗೊಳ್ಳಿ, ಯಾರ ಹತ್ರನೇ ತೊಗೊಳ್ಳಿ, ಈ 3 ಕ್ವಾಲಿಟಿನ ಮರಿಬೇಡಿ. ಒಂದು ಪೆಟ್ಟಿಗೆ ಕ್ವಾಲಿಟಿ ನೋಡಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ನೀವೇ ನೋಡ್ಕೊಳ್ಳಿ. ನೆಕ್ಸ್ಟು ಗೇಟು, ಈ ಗೇಟ್ ಇರಬೇಕು. ನೆಕ್ಸ್ಟು ಫೀಡರ್ ಫ್ರೇಮ್ ಇರಬೇಕು. ಈ ರೀತಿ ಹುಳ ತುಂಬಿರಬೇಕು. ಪೆಟ್ಟಿಗೆ ಫಿನಿಶಿಂಗ್ ಚೆನ್ನಾಗಿರಬೇಕು, ಸುತ್ತಲೂ ಪೈಂಟ್ ಆಗಿರಬೇಕು. ಓಕೆನಾ, ಈ ಥರ ಅರ್ಧ ಬರ್ಧ ಪೈಂಟ್ ಆಗಿರೋಂಗಿಲ್ಲ. ಸೊ ಇದು ವ್ಯತ್ಯಾಸ. ನೀವು 300 ರೂಪಾಯಿ ಮಕ್ಕ ನೋಡಬೇಡಿ, ಅದು ಲೈಫ್ ಬರುತ್ತೆ. ನಮ್ಮ ಪೆಟ್ಟಿಗೆ 5 ವರ್ಷ ಗ್ಯಾರಂಟಿ ಕೊಡ್ತೀವಿ. ಏನಾದ್ರು ಬೆಂಡ್ ಆಗೋದು, ಕುಟ್ಟು ಹಿಡಿಯೋದು, ಹುಳ ಬಿಡೋದಾದರೆ ವಾಪಸ್ ತೊಗೊಂಡು ಕೊಡ್ಬೋದು. ಸೊ ಇದೆಷ್ಟು ವರ್ಷ ಗ್ಯಾರಂಟಿ ಕೊಡ್ತಾರೆ ಅವ್ರನ್ನ ಕೇಳಿ. ಇದು ರೈತರುಗಳಿಗೆ ಯೂಸ್ಫುಲ್ ಇದೆ ಅಂತ ಅನ್ಸೋರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.